ಈ ಒಂದು 25-26ನೇ ಸಾಲಿನಲ್ಲಿ ಇಲಾಖೆ ಮಕ್ಕಳ ಒಂದು FLN ಕಲಿಕಾ ಹಬ್ಬವನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ಆಯೋಜನೆ ಮಾಡಿ ನಮಗೆ ಆದೇಶವನ್ನ ನೀಡಿರೋ ಮೇರೆಗೆ ದಾರುಕುಂಟೆ ಕ್ಲಸ್ಟರ್ ವ್ಯಾಪ್ತಿಯ ಎಲ್ಲಾ ಶಾಲೆಗಳಿಂದ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡೋದಕ್ಕೆ ನಾವೊಂದು ಈ ಒಂದು GHPS ವಾಜರಹಳ್ಳಿ ಶಾಲೆಯಲ್ಲಿ ಹಮ್ಮಿಕೊಂಡಿರುವುದು ಬಹಳ ಸಂತೋಷದಾಯಕವಾಗಿರುತ್ತೆ. ನಿಜಕ್ಕೂ ಈ ಒಂದು ಗ್ರಾಮದಲ್ಲಿ ಈ FLN ಕಲಿಕಾ ಹಬ್ಬ ಬಹಳ ವಿಜೃಂಭಣೆಯಿಂದ ಮೆರವಣಿಗೆಯೊಂದಿಗೆ ಪ್ರಾರಂಭವಾಗಿ ಊರಿನ ಬೀದಿಗಳಲ್ಲಿ ಮೆರವಣಿಗೆಯನ್ನ ನಮ್ಮ ಗಾಡಿ ಮೂಲಕ ಕುಂಭಗಳ ಮೂಲಕ ಎಲ್ಲ ಶಿಕ್ಷಕರು ಮಕ್ಕಳು ಒಂದು ಮೆರವಣಿಗೆಯನ್ನು ಮಾಡಿರ್ತಕ್ಕಂಥದ್ದನ್ನು ನೋಡಿದ್ರೆ ತುಂಬಾ ಸಂತೋಷದಾಯಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತ ನಾನಂತೂ ಭಾವಿಸ್ಕೊಳ್ತೀನಿ. ಯಾಕೆಂತಂದ್ರೆ ಊರಿನಲ್ಲಿ ಅನೇಕ ರೀತಿಯ ಹಬ್ಬಗಳನ್ನ ಜಾತ್ರೆಗಳನ್ನ ದೇವರ ಉತ್ಸವಗಳನ್ನ ಮಾಡಿದ ರೀತಿಯಲ್ಲೇ ಸಹ ನಮ್ಮ ಮಕ್ಕಳಿಗೂ ಸಹ ಶಾಲೆಯಲ್ಲಿ ಒಂದು ಹಬ್ಬಗಳನ್ನ ಮಾಡ್ತಕ್ಕಂಥ ಇಂತಹ ಒಂದು ಕಲಿಕಾ ಚಟುವಟಿಕೆಗಳನ್ನ ಮಾಡಿ ಮಕ್ಕಳಲ್ಲಿರುವ ಕಲಿಕೆಯನ್ನ ಪ್ರತಿಭೆಯನ್ನ ಗುರುತಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ. FLN ಕಾರ್ಯಕ್ರಮ ಅಂದ್ರೆ ಮಕ್ಕಳಲ್ಲಿ ಕೆಲವು ಮಕ್ಕಳು, ಎಲ್ಲಾ ಮಕ್ಕಳು ಅಲ್ಲ, ಆ ಮಕ್ಕಳಲ್ಲಿ ಸ್ವಲ್ಪ ಕಲಿಕೆಯಲ್ಲಿ ಹಿಂದುಳಿದಿರೋ ಮಕ್ಕಳನ್ನ ನಾವು ಮುಂದೆ ಉತ್ತಮವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಈಗ ಏನು ಹೇಳಬೇಕು ಅಂತಂದ್ರೆ ಕತೆ ಹೇಳುವುದು, ಗಟ್ಟಿ ಓದು, ಗಣಿತ ಒಂದು ಚಮತ್ಕಾರಗಳು, ಮತ್ತೆ ಪೋಷಕರು ಶಿಕ್ಷಕರು ಸಹ ಸಂಬಂಧವನ್ನ ಹೊಂದಿರತಕ್ಕಂಥ ಇಂತಹ ಅನೇಕ ರೀತಿಯ ಚಟುವಟಿಕೆಗಳನ್ನ ಹಮ್ಮಿಕೊಂಡು ಶಾಲೆಯಲ್ಲಿ ಆ ಮಕ್ಕಳಿಗೆ ಒಳ್ಳೆ ಅವಕಾಶಗಳನ್ನ ಮಾಡಿಕೊಟ್ಟು ಭಾಗವಹಿಸ್ತಕ್ಕಂಥ ಸೋಲು ಗೆಲುವು ಇವೆಲ್ಲ ಕಾಮನ್ ಆಗಿರ್ತದೆ. ಆದ್ರೆ ಈ ಮಕ್ಕಳು ಇಲ್ಲಿ ಭಾಗವಹಿಸ್ತಕ್ಕಂಥದ್ದು ಮುಖ್ಯವಾಗಿರ್ತದೆ. ಅಂತ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಈ ಊರಿನ ಎಲ್ಲ ಗ್ರಾಮಸ್ಥರು ಉತ್ತಮವಾದಂತಹ ಸಹಕಾರವನ್ನ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಒಂದು ಇಲಾಖೆ ಪರವಾಗಿ ಅವರೆಲ್ಲರಿಗೂ ಧನ್ಯವಾದಗಳನ್ನ ನಾನು ಹೇಳ್ತೀನಿ. ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತಾ ಇರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಒಂದು ಪುಣ್ಯ ಅಂತ ನಾವಂತೂ ಭಾವಿಸ್ಕೋಬಹುದು. ಯಾಕೆಂತಂದ್ರೆ ನಾವೊಂದು ಅನೇಕ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ ಮಕ್ಕಳ ಕಾರ್ಯಕ್ರಮಗಳನ್ನ. ಹಾಗೆ ಇಲ್ಲೂ ಸಹ ಇವತ್ತು ಮಕ್ಕಳ ಕಾರ್ಯಕ್ರಮಗಳಿರ್ತವೆ. ಈ ಊರಿನ ಎಲ್ಲಾ ಗ್ರಾಮಸ್ಥರುಗಳು ಇಂಥ ಮಕ್ಕಳ ಕಾರ್ಯಕ್ರಮವನ್ನ ನೋಡಿದ್ರೆ ಅವರಲ್ಲಿ ಎಂತೆಂಥ ಪ್ರತಿಭೆ ಇರುತ್ತೆ ಎಂಬುದು ಗೊತ್ತಾಗುತ್ತೆ. ಅಂತ ಒಂದು ನಿಟ್ಟಿನಲ್ಲಿ ಇಲಾಖೆ ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿದೆ ಅಂತ ಭಾವಿಸ್ತಾ ಎಲ್ಲಾ ಮಕ್ಕಳು ಒಂದು ಗೆಲುವು ಸೋಲು ತಾರತಮ್ಯ ಯಾವುದು ಮಾಡದ ರೀತಿಯಲ್ಲಿ ತೀರ್ಪುಗಾರರು ತೀರ್ಪನ್ನು ಕೊಟ್ಟು ಅವರಿಗೆ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ, ತೃತೀಯ ಸ್ಥಾನವನ್ನ ಗಳಿಸುವುದಕ್ಕೆ ಅವಕಾಶವನ್ನ ಮಾಡಿಕೊಡಿ. ಈ ದಿನ FLN ಕಲಿಕಾ ಹಬ್ಬವನ್ನು ಆಚರಿಸ್ತಾ ಇದೀವಿ. ನಾವು ನಮ್ಮ ಶಿವ ಸಾಹೇಬ್ರು ಹೇಳಿದಂಗೆ ಗ್ರಾಮಗಳಲ್ಲಿ ಅನೇಕ ಹಬ್ಬಗಳನ್ನು ಆಚರಿಸ್ತಾ ಇದ್ದೀವಿ. ಅದರಲ್ಲಿ ನಿಮ್ಮ ಮಕ್ಕಳ ಹಬ್ಬ ಇದು, ಕಲಿಕೆಯನ್ನೇ ತಮ್ಮ ಹಬ್ಬವಾಗಿ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಓದುವತಕ್ಕಂಥದ್ದು, ಬರಿತಕ್ಕಂಥದ್ದು, ಸರಳ ಲೆಕ್ಕಾಚಾರಗಳನ್ನು ಮಾಡ್ತಕ್ಕಂಥದ್ದು, ಈಗ ಗಣಿತದ ಚಟುವಟಿಕೆಗಳನ್ನು ಮಾಡ್ತಕ್ಕಂಥದ್ದು. ಇಲ್ಲಿ ನಮಗೆ ಕಲಿಕೆ ಒಂದು ಸಂತೋಷದಾಯಕವಾಗಿರತಕ್ಕಂಥ ಕಲಿಕೆ ಆಗಿರಬೇಕು. ನಾವು ಯಾವುದನ್ನು ಇಷ್ಟಪಟ್ಟು ಕಲಿಬೇಕಾಗಿದೆ. ಇಲ್ಲಿ ನಮ್ಮ ಕಲಿಕೆ ಒತ್ತಡವನ್ನು ಏರಿ ನಾವು ಕಲಿಬಾರ್ದು. ನಮಗೆ ಅನುಭವಾತ್ಮಕ ಕಲಿಕೆಗಳನ್ನ ನಾವು ತಗೋಬೇಕಾಗ್ತಾ ಇದೆ. ಇವತ್ತು ಅನುಭವ ಈ ಮೂಲಕನೇ ನಾವು ಕಲಿಬೇಕಾಗ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಸಹ ಇಂಥ ಮೇಳಗಳಲ್ಲಿ ಗ್ರಾಮದ STMCನವರು, ಗ್ರಾಮಸ್ಥರು ಎಲ್ಲರೂ ಸೇರಿ ಹಬ್ಬ ಮಾಡಬೇಕಾಗಿದೆ. ಈಗ ಜನಗಳಿಗೆ ಹೊಲದಲ್ಲಿ ಕೆಲಸಗಳಿದೆ, ಹಾಗಾಗಿ ಸ್ವಲ್ಪ ಜನ ಭಾಗವಹಿಸಿಲ್ಲ. ತಾವೆಲ್ಲ ಮಕ್ಕಳು ಸಹ ಎಲ್ಲರೂ ನಾವು ಯಾರು ಸಹ FLN ಕಲಿಕೆಗೆ ಹಿಂದುಳಿದಿದ್ದೀವಿ ಅಂತಕ್ಕಂಥದ್ದು ನಿರಾಶೆಯನ್ನು ಬೇಡ. ಎಲ್ಲರೂ ಮುಂದೆ ಬಂದಿದ್ದೀರಾ, ನಿಮ್ಮ ಪ್ರಗತಿಯನ್ನು ಸಾಧಿಸಿದ್ದೀರಾ. ಈಗ ನಿಮ್ಮ ಚಟುವಟಿಕೆಗಳನ್ನು ಈಗ ಬಿತ್ತರಿಸ್ತೀರಾ, ಅವಾಗ ಗೊತ್ತಾಗುತ್ತೆ ಮಕ್ಕಳ ಎಷ್ಟು ಕಲಿಕೆಯಲ್ಲಿ ಇದ್ದಾರೆ, ಮುಂದೆ ಬಂದಿದ್ದಾರೆ ಅಂತಕ್ಕಂಥದ್ದು. ನಮ್ಮ ಕರೇತಿಮ್ನಹಳ್ಳಿ, ನಮ್ಮ ಹೋಬಳಿಯ ಕರೇತಿಮ್ನಹಳ್ಳಿ ವಿದ್ಯಾರ್ಥಿನಿ ದೀಪಿಕಾ ಅಲ್ಲ ಸರ್, ದೀಪಿಕಾ ನೋಡಿ ಅಂಧ ವಿದ್ಯಾರ್ಥಿ ಆಗಿದ್ರೆ ಸಹ T20ನಲ್ಲಿ ನಮ್ಮ ಇಂಟರ್ನ್ಯಾಷನಲ್ ಅವಾರ್ಡ್ ಅನ್ನು ತಗೊಂಡಿದ್ದಾರೆ. ನಾವು ಮಕ್ಕಳ ಪ್ರತಿಭೆ ಯಾವ ಪ್ರತಿಭೆ ಯಾರಲ್ಲಿ ಅಡಗಿದೆ ಅಂತಕ್ಕಂಥ ಗೊತ್ತಿಲ್ಲ. ಹಾಗಾಗಿನ ಯಾವ ಮಕ್ಕಳು ಕ್ಯಾಪ್ಟನ್ ಹಾಗಾಗಿನ ಯಾವ ಮಕ್ಕಳು ದಡ್ರು ಅಂತ ಯಾರು ಹೇಳಂಗಿಲ್ಲ. ನಾವು ಶಿಕ್ಷಕರಾಗಿರ್ಲಿ ಮತ್ತೆ ತಂದೆ ತಾಯಿಗಳಾಗ್ಲಿ ಇವ್ದು ಎದೆ ಸೀನಿಯರ್ 2 ಅಕ್ಷರ ಇಲ್ಲ ಅಂತ ಹೇಳಂಗಿಲ್ಲ. ಎಲ್ಲ ಮಕ್ಕಳು ಸಹ ವಿವಿಧ ರೀತಿಯ ಕಲೆಗಳನ್ನ, ಸಾಹಿತ್ಯಗಳನ್ನ, ಕ್ರೀಡೆಗಳನ್ನ ಎಲ್ಲ ಹೊಂದಿರ್ತಾರೆ. ಆದ್ರೆ ಅದನ್ನ ನಾವು ಬೆಳಕಿಗೆ ತರಬೇಕು. ಯಾರು ತರೋದು? ತಂದೆ ತಾಯಿಗಳು ತರಬೇಕು, ಗ್ರಾಮಸ್ಥರು ತರಬೇಕು, ಶಿಕ್ಷಕರು ತರಬೇಕು, ನಿಮ್ಮ ಸಹಪಾಠಿಗಳು ಸಹ ಎಲ್ಲರೂ ಸಹ ತಮ್ಮಲ್ಲಿ ಉದುಗಿರ್ತಕ್ಕಂಥ ವಿವಿಧ ಸಾಹಿತ್ಯ ಆಗಿರ್ಬೋದು, ಕಲೆ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ನಾಟಕ ಆಗಿರ್ಬೋದು ಎಲ್ಲ ಅಭಿರುಚಿ ಇಟ್ಕೋಬೇಕು. ಈಗ ನಾವು ಕವನ ಬರೀತಕ್ಕಂಥದ್ದು ಇವೆಲ್ಲನ ಎಲ್ಲರಿಗೂ ಇರ್ತದೆ. ಆದ್ರೆ ಅದನ್ನ ನಾನು ಮಾಡ್ತಕ್ಕಂಥ ಕ್ರೀಡೆ
ಅಥವಾ ನಾನು ಬರಿತಕ್ಕಂಥ ಪದಗಳು ಪದಪುಂಜಗಳು ಸರಿ ಇದೆಯೋ ತಪ್ಪಿದೆಯೋ ಅಂತಕ್ಕಂಥದ್ದು ನೀವೇನಿಲ್ಲ. ನೀವು ಬರಿತಾ ಇದ್ರೆ ಆಡ್ತಾ ರಾಗ ಉಗುಳ್ತಾ ರೋಗ ಅಂದಂಗೆ ನೀವು ಆಡೋದನ್ನ ಅಭ್ಯಾಸ ಮಾಡಿಕೊಂಡಾಗ ನೀವು ಮುಂದೆ ನಮ್ಮ ಹಾಗೆ ಒಬ್ಬ ಕವಿಗಳಾಗಿ ಸಾಹಿತಿಗಳಾಗಿ ಕವನಗಳನ್ನು ಬರಿಬೋದು ಅಂತ ಹೇಳ್ತಾ ಈ ಒಂದು FLM ಕಲಿಕಾ ಹಬ್ಬ ಯಶಸ್ವಿಯಾಗಿ ನಡೀಲಿ ಅಂತ ಶುಭ ಕೋರ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಹಬ್ಬವನ್ನು ನಮ್ಮ ಕ್ಲಸ್ಟರ್ನ GHPS ವಾಜರಳ್ಳಿ ಶಾಲೆಯಲ್ಲಿ ಹಮ್ಮಿಕೊಂಡಿರುತ್ತೇವೆ. ಈಗಾಗಲೇ ಸುಮಾರು 4 ವರ್ಷಗಳಿಂದ ಶಿಕ್ಷಣ ಇಲಾಖೆ ಸಾಕ್ಷರತೆ ಇಲಾಖೆಯಿಂದ ಈ FLN ಕಲಿಕಾ ಹಬ್ಬವನ್ನು ಹಮ್ಮಿಕೊಂಡಿರುತ್ತೇವೆ. ಹಾಗಾಗಿ ಈ FLN ಕಾರ್ಯಕ್ರಮವನ್ನು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಒಂದನೇ ತರಗತಿಯಿಂದ 5ನೇ ತರಗತಿಯ ಮಕ್ಕಳಿಗೆ ನಡೆಸಬೇಕು. ಇದು ಯಾಕೆ ನಡೆಸಬೇಕು ಅಂದರೆ FLN ಮಕ್ಕಳು ಅಂದರೆ ಶಾಲೆಯಲ್ಲಿ ಒಂದು ಸ್ವಲ್ಪ ಕಲಿಕೆನಲ್ಲಿ ಹಿಂದುಳಿರ್ತಕ್ಕಂಥ ಮಕ್ಕಳು. ಆ ಮಕ್ಕಳು ವಿವಿಧ ಚಟುವಟಿಕೆಗಳನ್ನು ಮಕ್ಕಳಿಗೆ ಶಾಲೆಯಲ್ಲಿ ಎಲ್ಲ ವಿಷಯದ ಶಿಕ್ಷಕರು ರೂಪಿಸಿ ಅವ್ರನ್ನೂ ಸಹಿತ ಉತ್ತಮ ಕಲಿಕೆಯಲ್ಲಿ ಉತ್ತಮ ಪ್ರಗತಿಯನ್ನು ಸಾಧಿಸಲು ವರ್ಷವಿಡೀ ಶ್ರಮಿಸಿರುತ್ತಾರೆ. ಮತ್ತು ಆ ಮಕ್ಕಳಿಗೆ ಯಾವಾಗಲೂ ಕಲಿಕೆಯಲ್ಲಿ ಬೇಸರ ಆಗಿರುತ್ತದೆ. ಹಾಗಾಗಿ ಆ ಮಕ್ಕಳು ಕೂಡ ಸಂತೋಷದಾಯಕವಾಗಿ ಈ FLN ಅನ್ನ ಕಲಿಕಾ ಹಬ್ಬವನ್ನು ಆಚರಿಸುವುದರ ಮೂಲಕ ಆಯೋಜಿಸಿರ್ತಕ್ಕಂಥ ಹಲವಾರು ಚಟುವಟಿಕೆಗಳಲ್ಲಿ ಭಾಗವಹಿಸಿ ತುಂಬಾ ಸಂತೋಷಪಟ್ಟು ಕಲಿಕಾ ಹಬ್ಬದಲ್ಲಿ ಭಾಗವಹಿಸಿ ಅವರು ಕೂಡ ಕಲಿಕೆಯಲ್ಲಿ ಮುಂದುವರೆದಿದ್ದಾರೆ ಅಂತಕ್ಕಂಥದ್ದನ್ನ ತಮ್ಮ ಪ್ರತಿಭೆಯನ್ನ ತೋರಿಸಿ FLN ಕಲಿಕಾ ಹಬ್ಬವನ್ನ ಯಶಸ್ವಿಗೊಳಿಸಬೇಕು. ಜೊತೆಗೆ ಎಲ್ಲಾ ಮಕ್ಕಳಿಗೂ ಕೂಡ, ಪೋಷಕರಿಗೂ ಕೂಡ ಮತ್ತೆ ಶಿಕ್ಷಕರ ಜೊತೆ ಉತ್ತಮ ಸಂಬಂಧವನ್ನ ಏರ್ಪಡಿಸುವುದಕ್ಕೋಸ್ಕರ ಸರ್ಕಾರ ಇಲಾಖೆ ಈ ಒಂದು FLN ಕಲಿಕಾ ಹಬ್ಬ ಯೋಜನೆಯನ್ನ ರೂಪಿಸಿದೆ. ಈ ಒಂದು ಕಾರ್ಯಕ್ರಮವನ್ನ ನಮ್ಮ ವಾಜರಳ್ಳಿ ಶಾಲೆಯಲ್ಲಿ ಎಲ್ಲ ಶಿಕ್ಷಕರು ಉತ್ತಮ ಮಟ್ಟದಲ್ಲಿ ಆಯೋಜನೆ ಮಾಡಿ ನಡೆಸ್ಕೊಡ್ತಾ ಇದ್ದಾರೆ. ಊರಿನ ಗ್ರಾಮಸ್ಥರಿಗಾಗ್ಬೋದು, SDMC ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಕೂಡ ಇದಕ್ಕೆ ತುಂಬಾ ಸಹಕಾರವನ್ನ ನೀಡಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನ ಯಾವುದೇ ಲೋಪದೋಷ ತೊಂದರೆ ಆಗದಂಗೆ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು. ಮತ್ತೆ ಯಾವ ಮಕ್ಕಳು ಕಲಿಕೆಯಲ್ಲಿ ಪ್ರಗತಿಯನ್ನ ತೋರಿಸ್ತಾರಲ್ಲ ಚಟುವಟಿಕೆಯಲ್ಲಿ, ಅಂತ ಮಕ್ಕಳನ್ನೇ ಪ್ರಥಮ, ದ್ವಿತೀಯ, ತೃತೀಯವಾಗಿ ಆಯ್ಕೆ ಮಾಡಬೇಕು ಅಂತ ಹೇಳಿ ಎಲ್ಲಾ ತೀರ್ಪುಗಾರರಲ್ಲಿ ನಾನು ಮನವಿ ಮಾಡಿಕೊಳ್ಳುತ್ತೇನೆ. ಯಾವುದೇ ರೀತಿ